ಬೆಂಗಳೂರು ವ್ಯಾಪ್ತಿಯ ಬಿಜೆಪಿ ಶಾಸಕರುಗಳ ಕ್ಷೇತ್ರಕ್ಕೆ ಕಡಿಮೆ ಅನುದಾನ ಕೊಟ್ಟಿದೆ ಅಂತೇಳಿ, ಅನುದಾನ ತಾರತಮ್ಯ ಆಗ್ತಿದೆ ಅಂತೇಳಿ ಈಗ ಬಿಜೆಪಿಯ ವಾದ. ನನ್ನ ಜೊತೆ ಈಗ ಸಿ ವಿ ರಾಮನಗರ ಕ್ಷೇತ್ರದ ಶಾಸಕ ರಘು ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ರಘು, ಈಗ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ನಿಮಗೆ ತೃಪ್ತಿ ಇದೆಯಾ ಅಂತ? ಖಂಡಿತ ತೃಪ್ತಿ ಇಲ್ಲ ಸರ್. ಯಾಕಂದರೆ ಈ ಕಳೆದ 3 ವರ್ಷದ 2 ತಿಂಗಳು, ಆಲ್ಮೋಸ್ಟ್ 38 ಮಂತ್ಸು ಅದಾದಮೇಲೆ ಇವತ್ತು ಚುನಾವಣೆ GBA ಚುನಾವಣೆಗೋಸ್ಕರ ಅನುದಾನವನ್ನು ಕೊಡ್ತಾ ಇದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡ್ತೀನಿ, ದಯವಿಟ್ಟು ತಾರತಮ್ಯ ಮಾಡಬೇಡಿ. ದಯವಿಟ್ಟು ಎಲ್ಲ ಕ್ಷೇತ್ರವನ್ನು, ಇಡೀ ಬೆಂಗಳೂರಿನ 27 ವಿಧಾನಸಭಾ ಕ್ಷೇತ್ರದನ್ನು ಸಮವಾಗಿ ನೋಡಿ ಎಲ್ಲರಿಗೂ ಅನುದಾನವನ್ನು ಕೊಡಿ. ಇಡೀ ಬೆಂಗಳೂರು ನೀವೇ ಮುಖ್ಯಮಂತ್ರಿ, 27 ವಿಧಾನಸಭಾ ಕ್ಷೇತ್ರಕ್ಕೂ ತಾವೇ ಮುಖ್ಯಮಂತ್ರಿಗಳು. ದಯವಿಟ್ಟು ತಾರತಮ್ಯ ಮಾಡಬೇಡಿ. ಇವತ್ತು ನಮ್ಮ ತೆರಿಗೆದಾರರು ಏನು GBAಗೆ ನಾವು ಸುಮಾರು ಈ 3 ವರ್ಷದಲ್ಲಿ ಸುಮಾರು 600ರಿಂದ 700 ಕೋಟಿ ಟ್ಯಾಕ್ಸನ್ನು ತುಂಬಿದ್ದಾರೆ ನಮ್ಮ ಮತದಾರರು, ಅಂದರೆ ನಮ್ಮ ಎಲ್ಲ ರೆಸಿಡೆಂಟ್ಸು. ದಯವಿಟ್ಟು ಅವರೆಲ್ಲರಿಗೂ ನೋವಾಗುತ್ತೆ. ಇದಕ್ಕೆ ಆಡನ್ನ ಹೇಳೋದಾದ್ರೆ, ಸೊ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಅನುದಾನ ತಾರತಮ್ಯ ಆಗಿತ್ತು ಅಂತ MB ಪಾಟೀಲ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. MB ಪಾಟೀಲ್ರು ನಮ್ಮ ಬೆಂಗಳೂರಿನವರಲ್ಲ ಅವರು, ಹಾಗಾಗಿ ಅವ್ರಿಗೆ ಬೆಂಗಳೂರು ಬಗ್ಗೆ ಏನು ಗೊತ್ತಿಲ್ಲ. ಬೆಂಗಳೂರಿನ ಶಾಸಕರಿಗೆಲ್ಲ ಗೊತ್ತು. ನಾವು ಯಾವತ್ತೂ ತಾರತಮ್ಯ ಮಾಡಿಲ್ಲ. ಇದು ತಾರತಮ್ಯ ಮಾಡಿದರೆ ಅವರು ಅವತ್ತೇ ಹೇಳಬೇಕಾಗಿತ್ತು ತಾರತಮ್ಯ ಮಾಡಿದ್ದೀವಿ ಅಂತ. ನಾವು ಎಂದೂ ತಾರತಮ್ಯ ಮಾಡಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಎಲ್ಲ ಕ್ಷೇತ್ರವನ್ನು ಸಮವಾಗಿ ನೋಡಿ, ಎಲ್ರಿಗೂ ಸಮವಾಗಿ ಅನುದಾನವನ್ನು ಕೊಡಬೇಕು ಅಂತ ನಾನು TV9 ಮುಖೇನ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಈಗ ಬಿಜೆಪಿಯ ಬೆಂಗಳೂರು ಭಾಗದ ಶಾಸಕರೆಲ್ಲ ಹೋಗಿ ನಿಯೋಗ ತಗೊಂಡೋಗಿ ಈಗ CM ಅವ್ರನ್ನ ಭೇಟಿ ಮಾಡ್ತೀರಾ ಅಂತ? ಖಂಡಿತ ಮಾಡ್ತೀವಿ. ನಾವು ಖಂಡಿತ ನಮ್ಮ ಆರ್ ಅಶೋಕ್ ಸಾಹೇಬರು, ನಮ್ಮ ನಾಯಕರು, ಅವರ ಒಂದು ಲೀಡರ್ಶಿಪ್ಪಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಕೇಳ್ತೀವಿ, ಯಾಕೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ. ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿ ಮಾಡೋದೇನೆಂದರೆ, ದಯವಿಟ್ಟು ತಾರತಮ್ಯ ಮಾಡಬೇಡಿ. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲರಿಗೂ ಸಮವಾಗಿ ಅನುದಾನವನ್ನು ಕೊಡಿ. ಬೆಂಗಳೂರು ಸಮಗ್ರವಾಗಿ ಅಭಿವೃದ್ಧಿ ಆಗಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಎಸ್ ಸರ್. ಇಷ್ಟು ಕೂಡ ಸಿ ವಿ ರಾಮನಗರ ಕ್ಷೇತ್ರದ ಬಿಜೆಪಿಯ ಶಾಸಕ ರಘು ಅವರ ಮಾತು. ಅನುದಾನ ವಿಚಾರದಲ್ಲಿ ತಾರತಮ್ಯ ಮಾಡಬೇಡಿ, ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಪೂರಕವಾದಂಥ ಅನುದಾನ ಕೊಡಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಾಣೇಶ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.